ಮುತ್ತಣ್ಣ, ಯಾಕ್ ಮುತ್ತಣ್ಣ ಹಂಗ್ ನೋಡ್ತಿದ್ಯಾ? ನಿಮ್ ಮನೆಗೆ ಕಾಲಿಟ್ಟು 15 ವರ್ಷ ಆಯ್ತು. ಯಾವ ಮುಖ ಇಟ್ಕೊಂಡ್ ಬಂದಿದ್ಯಾ ಅಂತ ಕೇಳ್ಬೋದು. ಸಂಬಂಧ ಅಂದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅದಕ್ಕೋಸ್ಕರ ಶಾಶ್ವತವಾಗಿ ದೂರ ಇರೋಕ್ಕಾಗತ್ತಾ? ನಿಮ್ಮ ಅಪ್ಪ ಅಮ್ಮ ಸತ್ತು ನೀವು ಬೀದಿಲ್ ಬಿದ್ದಾಗ ನಾವು ಸಹಾಯ ಮಾಡ್ಲಿಲ್ಲ ಅಂತ ನೀವು ಕೋಪ ಇರಬಹುದು. ಆದ್ರೆ ನಾವು ಹಾಗ್ ಮಾಡದೇ ಇದ್ದಿದ್ರೆ ನಿನಗ್ ಬದುಕ್ಬೇಕು ಅನ್ನೋ ಛಲ ಹುಡ್ತಾ ಇತ್ತಾ? ಇಷ್ಟೊಂದ್ ಆಸ್ತಿ ಸಂಪಾದನೆ ಮಾಡೋಕಾಗ್ತಿತ್ತ? ಸುತ್ತಮುತ್ತ ಊರುಗಳಲ್ಲಿ ನಿನಗೆ ಈ ಮರ್ಯಾದೆ ಸಿಗ್ತಾ ಇತ್ತ ಮುತ್ತಣ್ಣ? ನಿಂತೇ ಇದೆಯಲ್ಲಪ್ಪ, ಕೂತ್ ಮಾತಾಡೋಣ ಬಾ. ಅಲ್ಲೇ ನಿಂತ್ಕೊಳ್ಳಿ. ಕೂತ್ ಮಾತಾಡಕ್ಕೆ ನಿಮ್ಗೂ ನಮ್ಗೂ ಏನ್ ಸಂಬಂಧ? ಬೇಡಮ್ಮ, ಹಾಗೆಲ್ಲ ಮಾತಾಡ್ಬಾರ್ದು. ಮನೆಗ್ ಬಂದಿರೋ ಶತ್ರುಗಳಾದ್ರೂ ಮರ್ಯಾದೆ ಕೊಡ್ಬೇಕಾದ್ದು ಮರ್ಯಾದಸ್ಥರ ಲಕ್ಷಣ. ಬನ್ನಿಯತ್ತೆ. ಮುತ್ನಂತ ಮಾತು ಟವಲ್ ನಲ್ಲಿ ಯಾಕಡೆ ಸುತ್ಕೊಂಡು ಓಡದಂಗೆ. ಬನ್ನಿ 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 ಬರ. ಹೇಳಿ, ಏನ್ ವಿಷಯ? ನಿನಗೆ ವಯಸ್ಸಿಗೆ ಬಂದಿರೋ ತಂಗೀರು, ನಮಗೆ ಮದುವೆಗೆ ಬಂದಿರೋ ಮಕ್ಕಳು. ಆಗಿನ ಕಾಲದಲ್ಲಿ ಏನೋ ಸಹಾಯ ಮಾಡೋಕಾಗ್ಲಿಲ್ಲ ಅಂತ ಈಗ್ಲೂ ಹಾಗೆ ಇರೋಕಾಗತ್ತಾ? ಅದಕ್ಕೆ ಅನ್ನಪೂರ್ಣನ ನನ್ ಮಗನಿಗೂ ಸೌಂದರ್ಯನ ಸುಂದರಿ ಮಗನಿಗೂ ಮದ್ವೆ ಮಾಡ್ಕೊಳ್ಳೋಣ ಅಂತ ಬಂದಿದೀವಿ. ಏನು, ಈ ಪೊರ್ಕಿ ನಾನ್ ಮದ್ವೆ ಆಗ್ಬೇಕಾ? ಮೊನ್ನೆ ಕೆರೆ ಹತ್ರ ಕಂಪ್ಲೇಂಟ್ ಕೇಳ್ಕಿ ಚಪ್ಪಲಿ ಹೊಡ್ಸ್ಕೊಂಡ. 3 ಹೊತ್ತು ಕುಡ್ಕೊಂಡು ಅರಳಿಕಟ್ಟೆ ಮೇಲೆ ಇಸ್ಪೇಟ್ ಆಡೋ ಇವನ್ನ ನಾನ್ ಮದ್ವೆ ಆಗ್ಬೇಕಾ? ಏನೋ ಹುಡುಗ್ ಬುದ್ಧಿ. ಮದ್ವೆ ಆದ್ಮೇಲೆ ಸರಿ ಹೋಗ್ತೇನೆ ಬಿಡಮ್ಮ. ನೀವೇನ್ ಹೋಗ್ಬೋದು. ಅಲ್ಲ ಮುತ್ತಣ್ಣ, ನನ್ ತಂಗಿಯರ್ ಇಷ್ಟ ಅಲ್ಲ ಅಂತ ಹೇಳಿದ್ರಲ್ಲ, ಹೊರಡಿ. ಅವಕಾಶ ಬಂದಾಗ ಹೆಣ್ಮಕ್ಳಿಗೆ ಮದ್ವೆ ಮಾಡದೇ ಇದ್ರೆ ಆಮೇಲೆ ಯಾರನ್ನಾದ್ರೂ ನೋಡ್ಕೊಂಡು ಓಡೋಗ್ ಬಿಡ್ತಾರೆ. ಕತ್ತರಿಸಾಕ್ಬಿಡ್ತೀನಿ. ನೀವ್ ಹಲ್ಕ ಅಂತ ಗೊತ್ತಿದ್ರು ನಮ್ಮಪ್ಪನ್ ಬೆನ್ನಿಂದ ಹುಟ್ಟಿರೋ ಅಭಿಮಾನಕ್ಕಾಗಿ ನಿಮ್ಮನ್ನ ಮನೆ ಒಳಗೆ ಕರೆದು ಕೂರಿಸಿದ್ರೆ ಬಾಯಿ ಬಂದ ಮಾತಾಡ್ತೀರಾ? ಕಂಡವ್ರಿಂದ ಓಡೋಗೋದಕ್ಕೆ ನನ್ ತಂಗಿಯರು ಕಂಡವ್ರ ಮನೆ ಎಂಜು ತಿಂದು ಬೆಳೆದಿಲ್ಲ. ಈ ಮುತ್ತಣ್ಣನ ಕೈ ತಿಂದು ಬೆಳೆದಿದ್ದಾರೆ. ನಿನ್ ತಂಗಿಯರೇನ್ ರಂಬೆನಾ ಊರ್ವಶಿನ? ಎದೆ ಚಿಡಿದ್ರೆ 4 ಅಕ್ಷರ ಇಲ್ಲ. ತಲೆ ಹೊಡೆದ್ರು ಒಂದು ಮನೆ ಕೆಲಸ ಬರಲ್ಲ ಇವಕ್ಕೆ. ನನ್ ಮಕ್ಕಳಿಗಿಂತಾನು ಒಳ್ಳೆ ಸಂಬಂಧ ಎಲ್ಲಿಂದ ಸಿಗುತ್ತೆ? ಇವ್ರ ಯೋಗ್ಯತೆಗೆ ಸಿಟಿಯಿಂದ ಡಾಕ್ಟರ್ ಇಂಜಿನಿಯರು ಬಂದು ಮದುವೆ ಮಾಡ್ಕೊಳ್ತಾರೆ ಅನ್ಕೊಂಡಿದ್ಯೇನೋ? ಅದು ಕನಸಲ್ಲೂ ನಡೆಯಲ್ಲ. ಒಂದು ವೇಳೆ ಸಿಕ್ಕಿ ನೀನು ಹಣ ಸುರಿದು ಮದುವೆ ಮಾಡಿದ್ರು ನೆಟ್ಟಿಗೆ 6 ತಿಂಗಳು ಗಂಡನ್ ಮನೆಯಲ್ಲಿ ಸಂಸಾರ ಮಾಡದೆ ತವ್ರ ಮನೆಗೆ ಓಡ್ ಬಂದ್ಬಿಡ್ತವೆ. ಚೆನ್ನಾಗಿ ಜ್ಞಾಪಕ ಇಟ್ಕೋ. ಏನಯ್ಯ ನೋಡ್ತಾ ಇದ್ದೀರಾ? ನಡೀರಾ. ತಲೆ ಹೊಡೆದ್ರು ಒಂದು ಮನೆ ಕೆಲಸ ಬರಲ್ಲ ಇವಕ್ಕೆ. ನನ್ ಮಕ್ಕಳಿಗಿಂತಾನು ಒಳ್ಳೆ ಸಂಬಂಧ ಎಲ್ಲಿಂದ ಸಿಗುತ್ತೆ? ಇವ್ರ ಯೋಗ್ಯತೆಗೆ ಸಿಟಿಯಿಂದ ಡಾಕ್ಟರ್ ಇಂಜಿನಿಯರು ಬಂದು ಮದುವೆ ಮಾಡ್ಕೊಳ್ತಾರೆ ಅನ್ಕೊಂಡಿದ್ಯೇನೋ? ನೀವೊಂದ್ ಸಂಬಂಧ ಹುಡುಕಕ್ಕೆ ಎಷ್ಟು ತಗೋತೀರಾ? ಹೈ ಕ್ಲಾಸ್ ಸಂಬಂಧ ಅಂದ್ರೆ 10,000 ರೂಪಾಯಿ, ಮಿಡ್ಲ್ ಕ್ಲಾಸ್ ಸಂಬಂಧ ಅಂದ್ರೆ 5,000 ರೂಪಾಯಿ. ಇದ್ರಲ್ಲಿ 50,000 ರೂಪಾಯಿ ಇದೆ. ನೀವೇನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ನನ್ ತಂಗಿಯರ್ಗೆ ಸಿಟಿಲಿರೋ ಒಳ್ಳೆ ಮನತನ ಡಾಕ್ಟರ್ ಇಂಜಿನಿಯರ್ ಗಂಡುಗಳೇ ಆಗ್ಬೇಕು. ವರೋಪಚಾರ ವರದಕ್ಷಿಣೆ ಎಷ್ಟೇ ಆದ್ರೂ ಸರಿ, ನಾನ್ ಯೋಚನೆ ಮಾಡಲ್ಲ. ಮುತ್ತಣ್ಣ, ನಿಮ್ಮ ಸಂಬಂಧ ಬೆಳೆಸಬೇಕು ಅಂದ್ರೆ ಅವ್ರು ಪುಣ್ಯ ಮಾಡಿರ್ಬೇಕು. ನೀವೇನು ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ನೀವು ಹೇಳಿದ ವರಗಳನ್ನ ಹುಡ್ಕೊಂಡು ಬರ್ತೀನಿ.